ಪ್ರಪಂಚದಲ್ಲಿ ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ಕೆಲವ್ರಿಗೆ ಒಳ್ಳೆ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ, ಕೆಲವ್ರಿಗೆ ಕೈ ತುಂಬ ದುಡ್ಡು ಮಾಡಬೇಕು ಅನ್ನೋ ಆಸೆ, ಇನ್ನು ಕೆಲವ್ರಿಗೆ ಇಡೀ ಸಿಸ್ಟಮ್ಮೇ ಅವ್ರ ಕೈಯಲ್ಲಿರಬೇಕು ಅನ್ನೋ ಆಸೆ. ಇದೆಲ್ಲ ನನಗೆ ಸಿಗಬೇಕು ಅಂತಲೇ ನಾನು ರಾಜಕೀಯಕ್ಕೆ ಬಂದೆ. ಹೇಯ್ ನೋಡು, ನನಗೆ ನಿನ್ಗೆ ಏನು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ, ಆದರೆ ನನಗೆ ಅಧಿಕಾರ ಬೇಕು. ಹೇಯ್, ಪಾರ್ಟಿ ಟಿಕೆಟ್ ತಗೊಂಡು MLA ಆಗ್ಬೇಕಂದ್ರೆ ನೀನು ಅನ್ಕೊಂಡ್ರೆ ಸುಲಭ ಅಲ್ಲ. ಕೋಟಿ ಕೋಟಿ ಖರ್ಚು ಮಾಡಬೇಕು. ಮಾಡ್ತೀನಿ. ಕೋಟಿ ಮಾಡೋದು ಬೋಟಿ ಮಾಡೋದು ಸುಲಭ ಅಲ್ಲ. ನನಗೆ ಬೋಟಿ ಮಾಡೋದು ಬರುತ್ತೆ, ಕೋಟಿ ಮಾಡೋದು ಬರುತ್ತೆ. ಯಾವನ್ನಾದರೂ ಗಾಂಚಲಿ ಮಾಡಿದ್ರೆ ಬೋಟಿ ತೆಗೆಯೋದು ಬರುತ್ತೆ. ಹೇಳು, ಏನು ಗೊತ್ತಾಯ್ತು ಹೇಳು. ಆ ಭಗತ್ ಬಗ್ಗೆ ಏನು ಗೊತ್ತಾಯ್ತು ಹೇಳು. ಆ ಬ್ರಹ್ಮ ಹುಡುಗಿರಿಗೆ ಅಂದನ ಗಿಫ್ಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾನೆ. ಆ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡೋಕ್ಕೆ ಹುಡುಗರಿಗೆ 2 ಕಣ್ಣು ರೆಪ್ಪೆನ್ ಕೊಟ್ಟಿದ್ದಾನೆ. ಓಯ್ ನೋಡು, ತಾಜ್ ಮಹಲ್ನ ಚೆನ್ನಾಗಿದೆ ಅಂತ ಯಾವತ್ತೂ ಹೇಳ್ಬಾರ್ದು, ಯಾಕಂದರೆ ಅದು ಚೆನ್ನಾಗಿರೋದಕ್ಕೇ ತಾಜ್ ಮಹಲ್ ಆಗಿರೋದು. ತುಂಬ ಮೆರಿತಾ ಇದ್ದೀರಾ. ನಿಮ್ಮ ಮಟ್ಟಾಸನ ಮಟ್ಟ ಹಾಕೋಕ್ಕೆ ಕರೆಕ್ಟಾಗಿರೋ ಪೊಲೀಸ್ನ ಇಳಿಸ್ತೀನಿ. ಹಲೋ ಲಾಯರ್, ನೀವು ಕಪ್ಪು ಬಟ್ಟೆ ಹಾಕೋರು ಕತ್ಲಲ್ಲಿರೋ ಸತ್ಯನ ಬೆಳಕಿಗೆ ತರ್ತೀರ. ನಾವು ಬಿಳಿ ಬಟ್ಟೆ ಹಾಕೋರು ಬೆಳಕಲ್ಲಿರೋ ಸತ್ಯನ ಕತ್ಲಲ್ಲಿ ಪರ್ಮನೆಂಟಾಗಿ ಮುಚ್ಚಾಕ್ಬಿಡ್ತೀವಿ. ನಾನು ಹೂ ಅಂದರೆ ನಿನ್ನ ಇಲ್ಲೇ ಸಮಾಧಿ ಮಾಡಿಬಿಡ್ತಾನೆ. ಸಮಾಧಿ? ಹೂ ಅನ್ನೋ ಅವ್ನು MLA ಆದಾಗ ನಾವು ತಡೆಯೋಕ್ಕಾಗಿಲ್ಲ, ಇವಾಗ CM ಮತ್ತೆ ಸರ್. ಸುಂದರವಾಗಿರೋ ಪ್ರಪಂಚದಲ್ಲಿ ನಾನು ಮಾತ್ರ, ನನ್ನ ಮಕ್ಕಳು ಮಾತ್ರ, ನನ್ನ ಮೊಮ್ಮಕ್ಕಳು ಮಾತ್ರ ಅಂತ ಬದುಕ್ತಿರೋ ಇಂಥ ಸ್ವಾರ್ಥಿಗಳಿಗೂ ಇವ್ರಿಗೆಲ್ಲ ನನ್ನ ಅಧಿಕಾರದಿಂದ ಒಬ್ಬೊಬ್ಬನಿಗೂ ವಹಿಸ್ಬಿಡ್ತೀನಿ.